ರಾಮ ಸೀತೆ ಮದುವೆ ಆದಂಥ ಒಂದು ದಿನ. ಭವ್ಯ ಶ್ರೀರಾಮ ಮಂದಿರದ ಮೇಲೆ ಕೇಸರಿ ಧ್ವಜ ಆರೋಹಣ ನಿನ್ನೆ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಇವತ್ತು ನಮ್ಮ ಶ್ರವಣಬೆಳಗೊಳ ಶ್ರೀಗಳು ನಮ್ಮ ಜಿಲ್ಲೆಗೆ, ನಮ್ಮ ಸಾಗರಕ್ಕೆ ಇವತ್ತು ಆಗಮಿಸ್ತಾ ಇರೋದು. ಯಾವ ರೀತಿ ಭಗವಾನ್ ಮಹಾವೀರರು ಹಾಕ್ಕೊಟ್ಟಂಥ ಮೇಲ್ಪಂಕ್ತಿಯನ್ನು ಇವತ್ತು ನಮ್ಮ ಜೈನ ಧರ್ಮ ಎಲ್ಲ ಧರ್ಮನೂ ಕೂಡ ಅಳವಡಿಸ್ಕೊಳ್ಳೋಂಥ ಅನೇಕ 5 ಸಂದೇಶಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲದೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಂಥ ಒಂದು ಅವಕಾಶ. ಸ್ವಂತ ಗುರುಗಳು ಸಹ ಅವರ ಒಂದು ವ್ಯಕ್ತಿತ್ವ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ಮುಖದಲ್ಲಿರುವಂತ ಇದು ಹಬ್ಬ ನಿಜವಾಗ್ಲೂ ಖುಷಿ ಆಗ್ಬಿಡುತ್ತೆ ನನಗೆ. ಎಲ್ಲರಿಗೂ ಕೈ ಮುಗಿಬೇಕಾದ್ರೆ ಆ ಒಂದು ಭಕ್ತಿ ನನಗೆ ಬಂತು ಅಲ್ಲಿ. ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡಿಬೇಕಾದ್ರೆ ಈ ಸಾಗರದ ಎಲ್ಲ ಜೈನ ಸಮಾಜದವರು ಒಗ್ಗೂಡಿ. ಅದು ಎಷ್ಟು ವರ್ಷ ಬರ್ತದೆ? ಒಂದು ಹೊಟ್ಟೆಗೆ ಕೊಟ್ಟರೆ ಒಂದು ಹೊತ್ತು ಸಂಜೆ ಆಗೋದ್ರೊಳಗೆ ಇರೋದಿಲ್ಲ. ಹಾಗೆ ಏನೋ ಒಂದು ವಸ್ತು ಕೊಟ್ಟರೆ 1 ದಿನ 2 ದಿನ 1 ವರ್ಷ ಉಳಿಬೇಕು. ಆದರೆ ಈ ಆಮ್ರ ವೃಕ್ಷ ಅಂತಕ್ಕಂಥದ್ದು ಕೊಟ್ಟರೆ ನಿಮ್ಮ ಪರಿಸರಕ್ಕೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಅದು ಹಣ್ಣು ಬಂದಂಥ ಸಂದರ್ಭದಲ್ಲಿ ಪ್ರತಿ ಕ್ಷಣವೂ ಕೂಡ ಆ ಗಿಡ ನೋಡಿದಾಗೆಲ್ಲ ನೆನಪಾಗ್ತದೆ, ಇದು ಸ್ವಾಮೀಜಿಯವರು ಪುರಪ್ರವೇಶದಲ್ಲಿ ಬಂದಂಥ ಸಂದರ್ಭದಲ್ಲಿ ಕೊಟ್ಟಿರೋದು ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಹಾಗೆ ಪರಿಸರದ ಕಾಳಜಿಯಿಂದ ಈ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಮಾಡಲಾಗಿದೆ. ನಿನ್ನೆ ಸುಮಾರು 5,000 ಮಾವಿನ ಸಸಿಗಳನ್ನು ನೀಡುವ ಮುಖಾಂತರ ಪರಿಸರ ಪ್ರೇಮವನ್ನು ಬೆಳೆಸಿರುವಂಥದ್ದು ತುಂಬ ಶ್ಲಾಘನೀಯ. ಈ ಕ್ಷೇತ್ರ ಶ್ರವಣಬೆಳಗೊಳದ ಅಭಿನವ ಚಾರುಕೀರ್ತಿ ಸ್ವಾಮೀಜಿಗಳವರು ಈ ಭಾಗದವರೇ ಆಗಿರೋದ್ರಿಂದ ಅವರು 5,000 ಮಾವಿನ ಸಸಿಗಳನ್ನು ಮನೆಗೊಂದು ಗಿಡದಂತೆ ನೆಡುವ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ಕೊಟ್ಟಿದ್ದಾರೆ. ಅದು ಎಲ್ಲ ಮನೆಗೂ ಸಹ ತೆಗೆದುಕೊಂಡು ಹೋಗಿದ್ದಾರೆ.